ಕೊಟ್ಟಿದ್ದಾರೆ ಮಾನ್ಯ ಉಪಮುಖ್ಯಮಂತ್ರಿಗಳು. ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬೆಳವಂಗಲ ಹೋಬಳಿಯ ಟೆರಾಫಾರ್ಮಾ ಬಯೋಟೆಕ್ನಾಲಜೀಸ್ ಲಿಮಿಟೆಡ್ ಸಂಸ್ಥೆ ಮತ್ತು ಇತರೆ ಹಿಡುವಳಿದಾರರ 134 ಎಕರೆಯಲ್ಲಿ ಒಂದು ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಒಂದು ಘಟಕವನ್ನು ಪ್ರಾರಂಭ ಮಾಡ್ತೀವಿ. ಇದರಿಂದ ಯಾವುದೇ ರೀತಿಯಾದಂಥ ವೈಜ್ಞಾನಿಕವಾಗಿ ವಿಲೇವಾರಿ ಕಾರ್ಯವನ್ನು ಹಮ್ಮಿಕೊಳ್ಳುತ್ತಿರುವುದರಿಂದ ಸ್ಥಳೀಯರಿಗೆ ಪರಿಸರದ ಮೇಲೆ ಮತ್ತು ಸಮಾಜದ ಮೇಲೆ ಯಾವುದೇ ದುಷ್ಪರಿಣಾಮ ಉಂಟಾಗದಂತೆ ಕ್ರಮ ವಹಿಸಲಾಗುತ್ತದೆ. ಅದರಿಂದ ಯಾವುದೇ ಪ್ರಮುಖ ಯೋಜನೆಗಳಿಗೆ ಪರಿಣಾಮ ಉಂಟಾಗಲ್ಲ ಅಂತ ಕೊಟ್ಟಿದ್ದಾರೆ ಸಭಾಧ್ಯಕ್ಷರೇ. ಆದರೆ ನಾನು ಗೌರವಾನ್ವಿತ ಉಪಮುಖ್ಯಮಂತ್ರಿಗಳ ಗಮನಕ್ಕೆ ನಾನೇನು ತರಲು ಬಯಸ್ತೀನಿ ಅಂದರೆ 2008ರಲ್ಲಿ ಟೆರಾಫಾರ್ಮಾ ಓಪನ್ ಆದಮೇಲೆ 2016ರಲ್ಲಿ ಇದನ್ನು ಕ್ಲೋಸ್ ಮಾಡಿಸಿದಂಥದ್ದು ಇದೇ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ. ಅವತ್ತು ಇವರ ಪೊಲ್ಯೂಷನ್ನಿಂದ ಏನು MSW ಮುನ್ಸಿಪಲ್ ಸಾಲಿಡ್ ವೇಸ್ಟ್ ಆ್ಯಕ್ಟ್ 2000 ಪ್ರಕಾರ ಒಂದು 2 ಲೈನ್ ಓದ್ಬಿಡ್ತೀನಿ ಸಭಾಧ್ಯಕ್ಷರೇ ಉಪಮುಖ್ಯಮಂತ್ರಿಗಳ ಗಮನಕ್ಕೆ. The operator has failed to process the MSW as per the norms in manner as per MSW rules 2000. Because of such failure, problems have been cropped up concerning environmental pollution such as air pollution, soil pollution, water pollution and subsurface water pollution. As a result, the residents of nearby villages revolted not only against BBMP but also against the government. ಇದು ಕಾರಣದಿಂದ 2016ರಲ್ಲಿ ಸಾರ್ವಜನಿಕರು ಈ ಒಂದು ಕಸ ವಿಲೇವಾರಿ ಘಟಕದ ವಿರುದ್ಧವಾಗಿ ಏನು ಇದರ ಜೊತೆಗೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ KSPCB, the operator as per Article 5 has not complied with quality control laboratory in respect of leachate quality, compost quality, air quality, maturity test for residual inert matter. The MSW analysis and characterization has not been as per the MSW rules 2000 ಅಂತ ಹೇಳಿ the operator has failed ಅಂತ ಹೇಳಿ ಈ ಒಂದು ಘಟಕವನ್ನು ಮುಚ್ಚಿದ್ದು ಸಭಾಧ್ಯಕ್ಷರೇ. ಸಾರ್ವಜನಿಕರು ಈಗಾಗಲೇ ದೊಡ್ಡಬಳ್ಳಾಪುರ ತಾಲೂಕಲ್ಲಿ 2 ಕಸ ವಿಲೇವಾರಿ ಘಟಕ ಇರೋದ್ರಿಂದ ಅತಿ ಹೆಚ್ಚು ತೊಂದರೆ ಅನುಭವಿಸಿ ಈ ರೀತಿ ಎಲ್ಲ ರೀತಿಯಾದಂಥ ಪೊಲ್ಯೂಷನ್ ಇಂದ ಹೇಳಿ ಇದನ್ನು ಮುಚ್ಚಿರುವಂಥದ್ದು. ನಾನು ದಯವಿಟ್ಟು ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ಈ ಮೂಲಕ ಕೇಳ್ಕೊಳ್ಳುವಂಥದ್ದು, ಮುಚ್ಚಿರುವಂಥ ಘಟಕವನ್ನು ಮತ್ತೆ ತೆರೆಯುವಂಥದ್ದಕ್ಕೆ ಸಾರ್ವಜನಿಕರ ವಿರೋಧ ಇದೆ. ಗ್ರಾಮ ಪಂಚಾಯತಿಗಳಾಗ್ಬೋದು, ತಾಲೂಕ್ ಪಂಚಾಯತಿ ಆಗ್ಬೋದು, ಹತ್ರ 12,000ಕ್ಕೂ ಹೆಚ್ಚು ಸಾರ್ವಜನಿಕರು ಆ 2 ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂಥದ್ದು. ದಯವಿಟ್ಟು ಕೈ ಮುಗಿದು ಕೇಳ್ಕೊಂತೀನಿ, ಇರುವಂಥ ಕಸ 25 ಲಕ್ಷ ಮೆಟ್ರಿಕ್ ಟನ್ ಕಸ ಈಗಾಗಲೇ ಅವ್ರು ಸುರಿದಿರುವಂಥ ಕಸ ಅಲ್ಲೇ ಇದೆ. ಆ ಕಸವನ್ನು ಬಯೋಮೈನಿಂಗ್ ಮಾಡಿ ತೆಗಿಬೇಕಾಗಿತ್ತು, ಅದನ್ನ ತೆಗೆದಿಲ್ಲ. ಈ 134 ಎಕರೆ ಪ್ರದೇಶದಲ್ಲಿ ಇರುವಂಥ ಕಸನೇ ಅವ್ರು ಕ್ಲಿಯರ್ ಮಾಡಿಲ್ಲ. ದಯವಿಟ್ಟು ಹೊಸ ಕಸ ಹಾಕ್ಸ್ಕೊಳ್ಳುವಂಥದ್ದು ಸಾರ್ವಜನಿಕರ ತೀವ್ರ ವಿರೋಧ ಇದೆ. 3 ಜನ ಮಠಾಧೀಶರು ಈ ಪ್ರತಿಭಟನೆಯನ್ನ ಮಾಡಿ ಈ ಘಟಕವನ್ನು ಮುಚ್ಚಿದ್ದು. ದಯವಿಟ್ಟು ನಾನು ತಾಲೂಕಿನ ಜನತೆಯ ಪರವಾಗಿ ಅವ್ರ ಮನಸ್ಸಲ್ಲಿದೆ ಅದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀನಿ. ಅಲ್ಲಿ ಮುಚ್ಚಿರುವಂಥ ಘಟಕವನ್ನು ಪ್ರಾರಂಭ ಮಾಡುವಂಥದ್ದು ಬೇಡ. ಎಲ್ಲಾದರೂ ಇಂಡಸ್ಟ್ರಿಯಲ್ ಏರಿಯಲ್ಲಿ ಅಥವಾ KIDB ಏರಿಯಲ್ಲಿ ಈ ಕಸ ವಿಲೇವಾರಿ ಘಟಕ ಮಾಡಲಿ, ಗ್ರೇಟರ್ ಬೆಂಗಳೂರು ವ್ಯಾಪ್ತಿಯಲ್ಲಿ ಮಾಡಲಿ, ಇಲ್ಲ ನಮ್ಮ ವ್ಯಾಪ್ತಿಯಲ್ಲಿ ಎಲ್ಲಾದರೂ, ನಮ್ಮ ವ್ಯಾಪ್ತಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಾದರೂ ಮಾಡ್ಕೊಳ್ಳಿ. ಈಗ ಆಲ್ರೆಡಿ ದೊಡ್ಡಬಳ್ಳಾಪುರದಲ್ಲಿ ಒಂದು ಕಸ ವಿಲೇವಾರಿ ಘಟಕ ಇರೋದೇ ನಾವು ತಡ್ಕೊಳಕ್ಕಾಗ್ತಿಲ್ಲ, ನಮ್ಮ MSGP ಅನ್ನುವಂಥದ್ದು. ದಯವಿಟ್ಟು ಇನ್ನೊಂದು ಕಸ ವಿಲೇವಾರಿ ಘಟಕ ತೆರೆಯೋದು ಬೇಡ ಅಂತ ನಾನು ತಾಲೂಕಿನ ಜನತೆಯ ಪರವಾಗಿ ಮಾನ್ಯ ಉಪಮುಖ್ಯಮಂತ್ರಿಗಳನ್ನ ನಾನು ಕೋರ್ಕೊಂತೀನಿ ಸಭಾಧ್ಯಕ್ಷರೇ. ಅಧ್ಯಕ್ಷರೇ, ನಾನು ಮುನ್ರಾಜ್ ಅವರು ಏನು ಹೇಳ್ತಾ ಇದ್ದಾರೆ ಅವರ ನೋವು ಎಲ್ಲ ಅರ್ಥ ಆಗ್ತದೆ ನನಗೆ. ಬೆಂಗಳೂರಲ್ಲಿ ಸುಮಾರು 8,000 ಟನ್ನು ಕಸ ಆಗ್ತಾ ಇದೆ. ಎಲ್ಲ ಹಾಕಬೇಕು. ಸೊ 4-5 ಕಡೆ ಈಗಾಗಲೇ ನಾವು ಅದನ್ನು ಗುರ್ತು ಮಾಡಿದ್ದೇವೆ. ಹಿಂದೆ ಮಂಡೂರಲ್ಲಿ ಗಲಾಟೆ ಆಯಿತು, ಬೇರೆ ಬೇರೆ ಗಲಾಟೆ, ಕೃಷ್ಣ ಬೈರೇಗೌಡರ ಕಾನ್ಸ್ಟಿಟ್ಯೂನ್ಸಿ, ನಮ್ಮ ಇವ್ರ ಕಾನ್ಸ್ಟಿಟ್ಯೂನ್ಸಿ ಸೌತಲ್ಲಿ, ನಮ್ಮ ಯಶವಂತಪುರ ಕಾನ್ಸ್ಟಿಟ್ಯೂನ್ಸಿ, ಮಾದೇವಪುರ ಕಾನ್ಸ್ಟಿಟ್ಯೂನ್ಸಿ, ಅದೇ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿ ಎಲ್ಲ ಆಗ್ತಾ ಇದ್ದೀವಿ. ಈಗ ರೀಸೆಂಟಾಗಿ ಒಂದು ಸೈಂಟಿಫಿಕ್ ಆಗಿ ಈ ನಮ್ಮ ಸೋಮಶೇಖರ್ ಕಾನ್ಸ್ಟಿಟ್ಯೂನ್ಸಿಲಿ 26 ಎಕರೆಯಲ್ಲಿ ಅದನ್ನು ಪ್ರಾರಂಭ ಮಾಡಿದ್ದೀವಿ. ಸೌತಲ್ಲೊಂದು, ನಾರ್ತಲ್ಲೊಂದು, ಈಸ್ಟಲ್ಲೊಂದು, ವೆಸ್ಟಲ್ಲಿ ಮಾಡಬೇಕು ಅಂತೇಳಿ ಪ್ರಯತ್ನ ಮಾಡ್ತೀವಿ. ಈಗ ನಾನು ಇದ್ರ ಬಗ್ಗೆ ಏನಾದ್ರು ಒಂದು ಪರಿಹಾರ ಮಾಡಬೇಕು ಅಂತೇಳಿ ನಾನು ಹಿಂದೆನೇ ಹೇಳಿದ್ದೆ, ಇದೊಂದು ದೊಡ್ಡ ಮಾಫಿಯಾ ಇದೆ ಅಂತೇಳಿ. ಇಲ್ಲಿ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ದು ಏನೇನೆಂದು ಎಲ್ಲ ಕ್ಲಿಯರೆನ್ಸ್ ಎಲ್ಲ ಇದೆ. ಇನ್ನು ಅದು ಪ್ರೈವೇಟ್ ಅವರು ಮಾಡ್ತಾಯಿದ್ರು, ಈಗ ಗೌರ್ಮೆಂಟೇ ಟೇಕ್ ಓವರ್ ಮಾಡಿ ಒಂದು ಸೈಂಟಿಫಿಕ್ ಆಗಿ, ನಾನು ದೆಹಲಿಲಿ ಹೋಗಿ ನೋಡಿದ್ದೀನಿ, ಚೆನ್ನೈಲಿ ಹೋಗಿ ನೋಡ್ಕೊಂಡು ಬಂದಿದ್ದೀನಿ,
ಹೈದ್ರಾಬಾದಲ್ಲಿ ಹೋಗಿ ನೋಡಿದ್ದೀನಿ ಮತ್ತು ಬೇರೆ ಬೇರೆ ಕಡೆ ಎಲ್ಲ ನೋಡಿದ್ದೀನಿ. ಈಗ ಮುಂದಕ್ಕೆ ಯಾವುದೇ ನಾವು ಮಾಡಿದ್ರು ಕೂಡ ಭಾಳ ಸೈಂಟಿಫಿಕ್ ಆಗಿ ಮಾಡಬೇಕು ಅಂತೇಳಿ ವ್ಯವಸ್ಥೆ ಮಾಡಿದ್ವಿ. ಒಂದು ಗ್ಯಾಸು, ಬಯೋಗ್ಯಾಸು, ವೇಸ್ಟ್ ಟು ಎನರ್ಜಿ ಇವೆಲ್ಲ ಸೇರಿ ಮಾಡೋಂಥ ಸಂದರ್ಭ ಮಾಡಿದ್ದೀವಿ. ಸೊ ಹಿಂದೆ ಅಲ್ಲಿ ಏನು MSPP ಮಾಡ್ತಾ ಇರೋದು ಇಟ್ ಇಸ್ ಎ ಸ್ಮಾಲ್ ಫರ್ಟಿಲೈಸರ್. ಇದು ಈಗ ನಾವು ಮಾಡ್ತಾ ಇರೋದು ಈ ಪ್ರಾಜೆಕ್ಟ್ಗೆ ನಾವು ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸ್ ಕೂಡ ಆಗಿದೆ. ಆ ದೃಷ್ಟಿಯಿಂದ ಈ ಜಾಗನ ನಾವೀಗಾಗಲೇ ಸುಮಾರು ಅಲ್ಲಿ 100 ಚಿಲ್ಲರೆ ಎಕರೆ ಇದೆ. ಒಂದು 46 ಎಕರೆ ಗೌರ್ಮೆಂಟ್ ಇದೆ, 60 ಎಕರೆ ಟೆರಾಫಾರ್ಮದ ಇದೆ. ಅದರಲ್ಲಿ 38 ಎಕರೆ ಮಾತ್ರ ನಾವು ಪರ್ಚೇಸ್ ಮಾಡ್ತಾ ಇದೀವಿ. ಮಿಕ್ಕಿದ ಗೌರ್ಮೆಂಟ್ ಲ್ಯಾಂಡ್ ಇತ್ತು, ಅದಕ್ಕೆ ಗೌರ್ಮೆಂಟ್ ಜಾಗ ಇತ್ತು. ಅದಕ್ಕೆ ಅದನ್ನು ಪರ್ಚೇಸ್ ಮಾಡಿ ಅದಕ್ಕೆ ಭಾಳ ಹೊಸ ಲೇಟೆಸ್ಟ್ ಟೆಕ್ನಾಲಜಿನ ಅಳವಡಿಸ್ಬಿಟ್ಟು ಮಾಡಬೇಕು ಅಂತ ಮಾಡಿದ್ವಿ. ನಮಗೂ ಅರಿವಿದೆ, ಅಕ್ಕಪಕ್ಕದವರು ಅಲ್ಲಿ ಮುಂದಕ್ಕೆಲ್ಲ IT ಕಂಪ್ನಿಗಳು ಬೇರೆ ಬೇರೆ ಎಲ್ಲ ಬರ್ತಾ ಇದೆ. ಇನ್ನು ಪಕ್ಕದಲ್ಲಿ ಏನೇನು ಜಾಗಗಳನ್ನ ನಾವು ಅಕ್ವಿಷನ್ ಮಾಡ್ತೀವಿ ಅಲ್ಲಿ 5% ಇಂಥ ವೇಸ್ಟ್ ಟು ಎನರ್ಜಿ ಯಾವುದೇ ಇಂಡಸ್ಟ್ರೀಸ್ ಇದ್ದರೂ ಮಾಡಲಿಕ್ಕೆ ಅವಕಾಶ ಇದೆ, ಅವೆಲ್ಲ ಮಾಡ್ತೀವಿ. ಸೊ ಗಾಬರಿ ಆಗೋದು ಬೇಡ. ನಿಮ್ಮ ನೋವು, ನಿಮ್ಮ ಆತಂಕ, ಜನರು ಬೆಂಗಳೂರು ಕಸ ಹೋಗಬೇಕು. ನಾನು ಕನಕಪುರದಲ್ಲೂ ಮಾಡೋಕ್ಕೆ ಹೊರಟಿದ್ದೀನಿ, ಕನಕಪುರ ಏರಿಯಲ್ಲೂ ಮಾಡೋಕ್ಕೆ ಹೊರಟಿದ್ದೀನಿ. ಈಗಾಗಲೇ ಬಿಡದಿಲಿಗಾಗಲೇ ನಾವು ಇಂಡಸ್ಟ್ರಿಯಲ್ ಏರಿಯಾ ಪಕ್ಕದಲ್ಲೇ ನಾವು ಅಲ್ಲೂ ಕೂಡ ನಾವು ಮಾಡ್ತಾಯಿದ್ದೀವಿ. ಸಿಟಿ ಒಳಗಡೆನೂ ಮಾಡ್ತಾಯಿದ್ದೀವಿ, ದಾಸಹಳ್ಳಿ ಏರಿಯಲ್ಲೂ ಮಾಡ್ತಾಯಿದ್ದೀವಿ. ಸೊ ಈ ನಮ್ಮ MP ರಾಮಲಿಂಗಾರೆಡ್ಡಿ ಅವ್ರ ಕಾನ್ಸ್ಟಿಟ್ಯೂನ್ಸಿ ಕೂಡ ಒಂದು ಜಾಗದಲ್ಲಿ ಸ್ಮಾಲಾಗಿ ನಡೀತಾ ಇದೆ. ಅದರಿಂದ ಗಾಬರಿ ಮಾಡ್ಕೊಬೇಕು. ಈಗ ಹೊಸ ಲೇಟೆಸ್ಟ್ ಟೆಕ್ನಾಲಜಿ ಭಾಳ ಚೆನ್ನಾಗಿ ಬಂದಿದೆ. ಗ್ಯಾಸು, ಪವರು ಎಲ್ಲ ಮಾಡೋದು. ಹಿಂದೆ ಏನು ನಾವು ಕೊಟ್ಟಿದ್ದೋ ಸುಮಾರು 14 ಕಡೆ ಪವರ್ ಮಾಡಬೇಕು ಅಂತ ಕೊಟ್ಟಿದ್ದೋ, ಅದೆಲ್ಲ ಕ್ಯಾಬಿನೆಟ್ ಕ್ಯಾನ್ಸಲ್ ಮಾಡಿದೆ, ಎಲ್ಲ ಫೇಲ್ ಆಗ್ಬಿಡ್ತು. ಎಲ್ಲ ಕಡೆನೂ ಗಲಾಟೆ, ಯಾರಿಗೂ ಬೇಡ ಅಂತ ಹೇಳಿದೆ. ನಿಮ್ಮ ಮನೆ ಕಸ ಎಲ್ಲಿಗೆ ಹಾಕೋದು ನಾನು, ನೀವೇ ಐಡೆಂಟಿಫೈ ಮಾಡಿ ತೋರಿಸಿ. ಆಯಿತು, ಇದು ಇರಲಿ, ಇನ್ನು ಮಿಕ್ಕಿದ್ದು ಜಾಗಗಳು ತೋರಿಸಿ, ನಿಮ್ಮ ಜಿಲ್ಲೆಯಲ್ಲೇ ತೋರಿಸಿ, ಅಲ್ಲೂ ಬೇಕಾದ್ರೆ ಒಂದು ವ್ಯವಸ್ಥೆನ ಮಾಡೋಣ. ಸರ್ ಮೂಲಕ ನಮ್ಮ ಸಚಿವರಾದ ಒಂದೇ ನಿಮಿಷ ಅಧ್ಯಕ್ಷರೇ, ಸನ್ಮಾನ್ಯ DK ಶಿವಕುಮಾರ್ ಅವರು ಈ ಕಸದ ವಿಚಾರವಾಗಿ ಹೇಳಿದ್ದಾರೆ. ಇದೇನು ಇವತ್ತಿಂದಲ್ಲ, ಇದು ಭಾಳ ವರ್ಷಗಳಿಂದ ಇದನ್ನು ನಾವು ಫೇಸ್ ಮಾಡ್ತಾ ಇದ್ದೀರಿ. ನಾವಿದ್ದಾಗೂ ನಮ್ಮನ್ನ ಗಾರ್ಬೇಜ್ ಸಿಟಿ ಅಂತೇಳಿ ಕಾಂಗ್ರೆಸ್ ಒಂದು ದೊಡ್ಡ ಹೋರಾಟ ಅಲ್ಲ, ಅದಕ್ಕೆ ಈಗ ಅದಕ್ಕಿಂತ ಜಾಸ್ತಿ ಆಗಿದೆ. ನಾನು DK ಶಿವಕುಮಾರ್ ಅವ್ರಿಗೂ ಈಗ ಗೊತ್ತಾಗ್ತಾ ಇದೆ ಅದು ಭಾಳ ಹಾಳ ಏನು ಅನ್ನೋದು ಗೊತ್ತಾಗ್ತಾ ಇದೆ. ಅವರು ಟೆಂಡರ್ ಕರೆದಾಗ ಟೆಂಡರ್ ಇಂಪ್ಲಿಮೆಂಟ್ ಮಾಡೋಕ್ಕೂ ಬಿಡಲಿಲ್ಲ, ಕೋರ್ಟ್ಗೆ ಹೋಗ್ತಾರೆ. ಇದೊಂದು ದೊಡ್ಡ ಮಾಫಿಯಾ ಇದೆ, ಇವತ್ತಿಂದ ಅಲ್ಲ, ಭಾಳ ವರ್ಷ, ಸುಮಾರು 30-40 ವರ್ಷದಿಂದ ಮಾಫಿಯಾ ಇದೆ. ನಾನು ಪ್ರಯತ್ನ ಮಾಡಿದೆ, ನಾನು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದಾಗ 3 ದಿನ ಕಸ ಎತ್ತದೇ ನಿಲ್ಲಿಸ್ಬಿಟ್ರು. ಒತ್ತಡ ಶುರುವಾಯಿತು. ಅಪ್ಪ ನೀವೇ ಮಾಡಿರಿ ಅನ್ನೋ ಸ್ಥಿತಿಗೆ ಬಂದ್ಬಿಟ್ರಿ ನಾವು. ಅದಕ್ಕೆ ಏನಾನ ಸಪ್ರೇಟ್ ಒಂದು ಬಿಲ್ ತಂದುಬಿಡಿ, ಆ ಗೂಂಡ ಆಕ್ಟ್ ಆಗೋದು ಅಥವಾ ಏನು ಸ್ಟ್ರೈಕ್ ಮಾಡದೆ ಇರೋಕೆ. ಯಾಕಂದರೆ ಇದು ಎಸೆನ್ಷಿಯಲ್ಲು. ಯಾವ ರೀತಿ ಕರೆಂಟು, ನೀರು ಯಾವ ರೀತಿ ಎಸೆನ್ಷಿಯಲ್ ಇದೆ, ಫೈರು, ಇದೆಲ್ಲ ಎಸೆನ್ಷಿಯಲ್ ಇದೆ. ಹಾಂ, ಎಸೆನ್ಷಿಯಲ್ ಆಕ್ಟ್ ಇದೆಯಲ್ಲ, ಅದರಲ್ಲಿ ಈ ಲೈನ್ ಸೇರಿಸ್ಬಿಡಿ. ಇಲ್ಲಾಂದರೆ ಭಾಳ ಕಷ್ಟ ಆಗ್ತಾಯಿದೆ. ನಾನು ಪ್ರಯತ್ನ ಮಾಡಿದ್ದೀನಿ. ಈಗ ನಿಮಗೆ ಅಧಿಕಾರ ಇದೆ, ದಯವಿಟ್ಟು ಆಕ್ಟನ್ನೇ ನಾವು ಪಾಸ್ ಮಾಡ್ತೀರಿ. ನೀವು ಇವ್ರನ್ನ ಮಾಫಿಯಾನ ಬಡಿಯೋಕ್ಕೆ ಏನು ಬೇಕಾದರೂ ನಮ್ಮ ಕಡೆಯಿಂದ ಸಪೋರ್ಟ್ ಕೊಡ್ತಾ ಇದ್ದೀವಿ. ಅಧ್ಯಕ್ಷ ಒಂದು ನಿಮಿಷ ಏನಪ್ಪ, ಅಪೋಸಿಷನ್ ವಿರೋಧ ಪಕ್ಷದ ನಾಯಕ. ಆಯ್ತು ಅಧ್ಯಕ್ಷ, ಅವ್ರು ಏನು ಹೇಳಿದ್ದಾರೆ, ಅವ್ರಿಗೆ ಅನುಭವ ಆಗಿದೆ, ನನಗೂ ಅನುಭವ ಆಯಿತು. 2.5 ವರ್ಷದಿಂದ ಕೊನೆಗೆ ಇದನ್ನು ಈ ಪ್ಯಾಕೇಜ್ ಅವರೇ ತಂದಿರು, 89 ಪ್ಯಾಕೇಜು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗಲಿಲ್ಲ. ತಿರ್ಗಿ ಅವರು ಕೋರ್ಟ್ಗೆ, ಬೇರೆಯವರೆಲ್ಲ ಸೇರಿ ಕೋರ್ಟ್ಗೆ ಹಾಕ್ಸಿದ್ರು. ಈಗ ಏನೋ ಮಾಡಿ ಕೋರ್ಟಲ್ಲಿ ಮಾಡಿ ಈಗ 33 ಪ್ಯಾಕೇಜ್ ಅಂತ ತಂದು ಒಂದೊಂದು ಕ್ಷೇತ್ರಕ್ಕೆ ಒಂದೊಂದು ಪ್ಯಾಕೇಜು, ದೊಡ್ಡ ಕ್ಷೇತ್ರದಲ್ಲಿ 1-2 ಪ್ಯಾಕೇಜ್ ಎಕ್ಸ್ಟ್ರಾ ಮಾಡಿ 33 ಪ್ಯಾಕೇಜ್ ಅಂತ ಮಾಡಿದ್ವಿ. ಇದಲ್ಲದೆ ಬೆಂಗಳೂರು ಸುತ್ತಮುತ್ತಲೂ ಕೂಡ ಇದೆಯಲ್ಲ, ಆ ಸುತ್ತಮುತ್ತಲೂ ಕೂಡ ಸುಮಾರು 2,500 ಟನ್ ಆಗ್ತಾಯಿದೆ. ಒಟ್ಟು 8,000 ಟನ್ನು ಕಸ ಬರ್ತಾ ಇದೆ. ಕೃಷ್ಣ ಬೈರೇಗೌಡರೆಲ್ಲ ಇಲ್ಲ, ಅವ್ರ ಕಾನ್ಸ್ಟಿಟ್ಯೂನ್ಸಿರಂತೂ ಅವ್ರದ್ದು ಮತ್ತು ಪಾಪ ಅರವಿಂದ್ ನಿಂಬಾವಳಿ ಅವ್ರ ಹಳೆ ಕ್ಷೇತ್ರ, ಅವ್ರ ವೈಫ್ ಇದ್ದಾರೆ, ಅವ್ರ ಕ್ಷೇತ್ರದಲ್ಲಿ ಪಾಪ ಪರಿಸ್ಥಿತಿ ನೋಡಿ ನನಗೆ ಭಾಳ ನೋವಾಗ್ತದೆ. ಸೊ ಧೀರಜ್ ಅವರು ಏನು ಗಾಬರಿ ಮಾಡ್ಕೊಡೋದು ಬೇಡ. ಈಗ ಲೇಟೆಸ್ಟ್ ಟೆಕ್ನಾಲಜಿ ಭಾಳ ಚೆನ್ನಾಗಿ ಬಂದಿದೆ, ನಾವು ಇದನ್ನು ಬಗೆಹರಿಸ್ತೀವಿ. ಏನು ನಮ್ಮ ಸುರೇಶ್ ಅವರು ಮತ್ತು ಏನು ನಮ್ಮ ವಿರೋಧ ಪಕ್ಷದ ನಾಯಕರು ಹೇಳಿದ್ರು, ಈ ಒಂದು ಮಾಫಿಯಾನ ಮಟ್ಟ ಹಾಕ್ಲಿಕ್ಕೆ ಏನು ಬೇಕೋ ನಾನು ಖಂಡಿತ ಅದಕ್ಕೆ ಕಾನೂನಲ್ಲಿ ನಾನು ನೋಡ್ತೀನಿ. ವಾಟ್ ಎವರ್ ಇಸ್ ನಾಟ್ ಅವೈಲೇಬಲ್ ದೇರ್, ಖಂಡಿತ ಇದ್ರ ಬಗ್ಗೆ ನಾವು ಕ್ರಮ ಕೈಗೊಳ್ಳುವಂಥ ವ್ಯವಸ್ಥೆನ ನಾನು ಮಾಡ್ತೀನಿ. ಬಯೋಗ್ಯಾಸ್ ಪ್ಲಾಂಟ್ಗೆ ನಾವು KCDCಯಲ್ಲಿ ಸರ್, ಬೊಮ್ಮನಹಳ್ಳಿಯಲ್ಲಿ ಸುಮಾರು 500 ಟನ್ ಕಸ ಬರೋವಂಥದ್ದು ಸರ್. ಅದು
ಕಳೆದ 4-5 ತಿಂಗಳಿಂದನೇ ಪೂಜೆ ಮಾಡಿ ಶುರು ಮಾಡಬೇಕಾಗಿತ್ತು KCDC ಬಯೋಗ್ಯಾಸ್. ಓಕೆ, ಶುರುನೇ ಆಗ್ತಾ ಇಲ್ಲ ಸರ್. ಆಯ್ತು. ಪುಣ್ಯರಾಜ್, ಬರ್ತೀನಿ ಪೂಜೆ ಮಾಡಿ. ಏನು ಇಮಿಡಿಯೇಟ್ ಆಗಿ ಅದನ್ನ ಆಯ್ತು. ಮುನಿರಾಜ್ ಪ್ರಶ್ನೆ ಕೇಳಿದವ್ರಿಗೆ ಸ್ವಲ್ಪ ಕ್ಲಾರಿಫಿಕೇಶನ್ ಆಯ್ತು, ಮತ್ತೆ ಮಾತಾಡೋದು ವಾಸನೆಗೆ ಮತ್ತೆ ನೀವು ಆ ಬಯೋಗ್ಯಾಸ್ ಪ್ಲಾಂಟ್ ಶುರು ಆಗ್ಬಿಡುತ್ತೆ. ಈಗ ಅದಕ್ಕೆ ತಕ್ಷಣ ಅದನ್ನು ಸ್ಟಾರ್ಟ್ ಮಾಡಬೇಕಿಲ್ಲ ಅಂದ್ರೆ ಅದು ಬೇರೆ ಕಡೆ ಆದ್ರೂ ಸ್ಥಳಾಂತರ ಸತೀಶ್ ಹೇಳಿದ್ರಲ್ಲ, ಉಪಮುಖ್ಯಮಂತ್ರಿಗಳು ಏನು ಹೊಸ ಟೆಕ್ನಾಲಜಿ ಉಪಯೋಗಿಸ್ತಾ ಇದೀವಿ ಅನ್ನೋ ಮಾತನ್ನು ಹೇಳಿದರೆ ಅದು ಇಂಪ್ಲಿಮೆಂಟ್ ಆದಾಗ ಮಾತ್ರ ಇವೆಲ್ಲವನ್ನು ಕಾರ್ಯಗತ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ಲೋ ಒಂದು ಕಡೆ ನಾವು ಹೇಳ್ತೀವಿ, ಅದು ಎಲ್ಲೋ ಒಂದು ಕಡೆ ಅಧಿಕಾರಿಗಳು ಮಾಡದೆ ಹೋದಾಗ ಈ ರೀತಿಯಾದಂಥ ಪ್ರಸಂಗಗಳು ಪ್ರಾಬ್ಲಮ್ ಸ್ಟಾರ್ಟ್ ಆಗ್ತದೆ. ಈಗ ಎಲ್ಲಿ ಕಸ ಹಾಕ್ಸೋಕ್ಕಾಗಲ್ಲ, ಅಲ್ಲಿ ಸುತ್ತಮುತ್ತಲು ವಾಸನೆ ಬರೋಂಥದ್ದು, ಅಲ್ಲಿರ್ತಕ್ಕಂಥ ಎಲ್ಲ ಸಾರ್ವಜನಿಕರು ಮತ್ತೆ ಹಂಗಾಗಿ ಆ ಏನು ಹೊಸ ಟೆಕ್ನಾಲಜಿ ಇದೆ ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗಿ ಅದು ಕಾರ್ಯಗತ ಆದಾಗ ಇದೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ. ಕ್ಲಾರಿಫಿಕೇಶನ್. ಒಂದ್ ನಿಮಿಷ ಸತೀಶ್, ಒಂದ್ ನಿಮಿಷ ಕ್ಲಾರಿಫಿಕೇಶನ್ ಕೇಳಿ ಬಿಡ್ಲಿ. ಸತೀಶ್, ನಾನು ಮಂಗಳೂರವ್ರಿಗೆ ಅಭಿನಂದಿಸ್ತೀನಿ. ಮಂಗಳೂರವ್ರಿಗೆ ಈಗಲೇ ಪ್ರೈಮ್ ಮಿನಿಸ್ಟರ್ ಕೂಡ ಅದ್ರ ಬಗ್ಗೆ ಗಮನ ಸೆಳೆದಿದ್ದಾರೆ ನನ್ನ ಹತ್ರ. ಒಂದು ಹುಳ ಹಾಕ್ಬಿಟ್ಟು ಸ್ವಲ್ಪ ನಿಮಿಷ ರಾಜೇಶ್ ನಾಯ್ಕರು ಅದೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿದ್ದಾರೆ ಅವ್ರ ಮನೆಯಲ್ಲಿ. ಯಾರಾದ್ರೂ ನೋಡ್ಕೊಂಡು ಬಂದ್ರೆ ಒಳ್ಳೇದಾಗುತ್ತೆ. ಒಬ್ಬ ವ್ಯಕ್ತಿ ಮಾಡ್ತಾನೆ ಅಂದ್ರೆ ಉಳಿದವ್ರು ಪ್ರೈಮ್ ಮಿನಿಸ್ಟರ್ ಟ್ವೀಟ್ ಮಾಡಿದೆ ಹೇಳ್ತಾ ಇದ್ದೀನಿ, ನೀನು ಮಧ್ಯೆ ಹೇಳ್ತಾ ಇದೆಯಲ್ಲ. ಅದೇ ನಮ್ದೇ ಅದು ಮಾಡಿದ್ರು. ಮಂಗಳೂರಲ್ಲೂ ಕೂಡ ಒಂದು ಒಳ್ಳೆ ಪ್ರಾಜೆಕ್ಟ್ ಪ್ರಾರಂಭ ಮಾಡಿದ್ದಾರೆ. ಒಂದಷ್ಟು ವರ್ಮ್ಸ್, ಒಂದು ಹೊಸ ನಮ್ಮ ರೇಷ್ಮೆ ಹುಳ ತರ ಹುಳ ತಂದು ಮಾಡಂತ ಮಾಡ್ತಾರೆ. ಬ್ಲ್ಯಾಕ್ ಸೆಲ್ಡರ್ ಫ್ಲೈ ಅಂತ ಅಂದ್ಬಿಟ್ಟು ಒಂದು ಹುಳ, ಅದು ಎಲ್ಲ ತಿಂತದೆ, ಗೊಬ್ಬರ ಮಾಡ್ತದೆ. ಅದನ್ನ ಈಗ ನಾನು ಬೆಂಗಳೂರಲ್ಲೂ ಇಂಟ್ರೊಡ್ಯೂಸ್ ಮಾಡೋಕ್ಕೆ, ಮಂಗಳೂರಲ್ಲಿ ಏನು ನಡೆದಿದೆ ಅದನ್ನ ನಾನು ಬಹಳ ಚೆನ್ನಾಗಿ ಮಂಗಳೂರಲ್ಲಿ ಪ್ರಯೋಗ ಮಾಡಿದ್ದಾರೆ. ಅದಲ್ಲದೆ ಕೂಡ ನಾನು ಬೇರೆ 3-4 ಕಡೆ ನಾನೆಲ್ಲ ನೋಡ್ಕೊಂಡು ಬಂದಿದ್ದೀನಿ. ಅವ್ರೇನು ಅವ್ರ ಮನೇಲಿ ಏನು ಹೇಳ್ತಾರೆ ಅಂತಿರಲ್ಲ, ಬೇಕಾದ್ರೆ ನಿಮ್ಮ ಮನೆ ಕರೀರಿ, ಬರ್ತೀನಿ ನಾನು, ಅದನ್ನು ನೋಡಕ್ ಬರ್ತೀನಿ. ಬರ್ಬೇಕು ಸರ್ ಒಂದ್ಸಲ. ನಾನು ಅಧ್ಯಕ್ಷರಿಗೆ ಓಪನ್ ಫಾರ್ ಆಲ್ ಸಜೆಷನ್ಸ್ ವಾಟ್ ಎವರ್ ಯು ಗಿವ್. ನೀವೇನ್ ಕೊಡ್ತೀರಿ ಒಳ್ಳೇದ್ ಮಾಡೋದಕ್ಕೆ ನಾನು ಸ್ವಾಗತ ಮಾಡ್ತೇನೆ. ನೀವ್ ಎಲ್ಲಿ ಕರೀತೀರ ಬರ್ತೀನಿ. ನಮ್ದು ಸುತ್ತಮುತ್ತಲು ನಿಮ್ದು ಪ್ರಯೋಗ ಮಾಡಕ್ ತಯಾರಿದ್ದೀನಿ. ಎಲ್ಲ ಸತೀಶ್ ರೆಡ್ಡಿ ಸರ್, ಉಪಮುಖ್ಯಮಂತ್ರಿಗಳು ಹೇಳಿರುವಂತ ಎಲ್ಲ ಅಂಶಗಳನ್ನ ನಾನು ಪರ್ಸನಲ್ ಆಗು ಭೇಟಿ ಮಾಡಿದಾಗ ಅವ್ರು ತಿಳಿಸಿದಾರೆ ಸರ್. ಆದ್ರೆ ನಾನು ಕೇಳ್ಕೊಂತ ಇರೋದು ಒಂದೇ ಸರ್, ಇದು ಮುಚ್ಚಿರುವಂತ ಘಟಕ. ಕಾಂಗ್ರೆಸ್ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು 2016ನೇ ಇಸ್ವಿಯಲ್ಲಿ ಬಿಕಾಸ್ ಆಫ್ ವಾಟರ್ ಪೊಲ್ಯೂಷನ್, ಬಿಕಾಸ್ ಆಫ್ ಸಬ್ಸರ್ಫೇಸ್ ವಾಟರ್ ಪೊಲ್ಯೂಷನ್ ಅಂಡ್ ಆಲ್ ಎಲ್ಲ ಆಕ್ಟ್ಗಳನ್ನ MSW ಆಕ್ಟ್ಗಳನ್ನ ಗಾಳಿಗೆ ತೂರಿದೋರಕ್ಕೆ ಮುಚ್ಚಿರುವಂತ ಘಟಕ. ಇದನ್ನ ಮುಚ್ಚಿದ ಮೇಲೆ ಇವತ್ತು 9 ವರ್ಷ ಆಗಿದೆ. 9 ವರ್ಷದಲ್ಲಿ ಅಲ್ಲಿರುವಂತ ಕಸವನ್ನ ಏನೂ ಮಾಡಿಲ್ಲ. 25 ಲಕ್ಷ ಟನ್ನಿಗೂ ಅಧಿಕ ಕಸ ಈಗ ಆಲ್ರೆಡಿ ಅಲ್ಲಾಗಿದೆ. ನೀವು ಹೊಸ ಇಂಟಿಗ್ರೇಟೆಡ್ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಮಾಡಿ ಸರ್, ಆದ್ರೆ ಸಾರ್ವಜನಿಕರು ಖಂಡಿತವಾಗ್ಲೂ ಈ ಜಾಗನ್ನ ಮತ್ತೆ ಓಪನ್ ಮಾಡ್ಲಿಕ್ಕೆ ಸಾರ್ವಜನಿಕರು ಇದು ವಿರೋಧ ಇದೆ. ಇದನ್ನ ತಿಳಿಸುವಂತದ್ದು ನನ್ನ ಕರ್ತವ್ಯ ಇದೆ ಸರ್. ಸಾರ್ವಜನಿಕರು ಇದ್ರ ಬಗ್ಗೆ ಈಗಾಗಲೇ ಸಂಘಟನೆಗಳಾಗ್ಬೋದು, ರೈತರಾಗ್ಬೋದು ಸಭೆಗಳನ್ನ ಮಾಡಿದ್ದಾರೆ. ಹೆಚ್ಚಿನ ಹೋರಾಟಗಳಾಗ್ತವೆ. ದಯವಿಟ್ಟು ಬೇರೆ ಕಡೆ ಸ್ಥಳಾಂತರಗೊಳಿಸಿದ್ರೆ ಮುಚ್ಚಿರುವಂತ ಘಟಕ ಮತ್ತೆ ತಾವು ಓಪನ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲಿ ಕೋರ್ಕೊಂತೀನಿ. ಅದ್ರ ಎಕ್ಸ್ಪೀರಿಯನ್ಸ್ ತುಂಬಾ ಕೆಟ್ಟದಾಗಿತ್ತು ಲಾಸ್ಟ್ ಟೈಮ್. ದಯವಿಟ್ಟು ಅದನ್ನು ಉದ್ಘಾಟನೆ ಮಾಡೋದು ಬೇಡ. ನಮ್ಗೆ ಕಳಕಳಿ ನಮ್ಗೆ ಅರಿವಿದೆ. ಬೇರೆ ಎಲ್ಲಾದ್ರೂ ಮಾಡಿ ಸರ್. ನೀವು ತೊಂದರೆ ಮಾಡ. ಈಗ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ನೀವು ಕನ್ವಿನ್ಸ್ ಮಾಡಿ. ನಾವು ಇದ್ರ ಬಗ್ಗೆ ವ್ಯಾಪಕವಾಗಿ ನಾವೆಲ್ಲ ಗಮನದಲ್ಲಿ ಇಟ್ಕೊಂಡಿದ್ದೀವಿ. ನಿಮ್ಗೂ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀವಿ. ಅರ್ಥ ಆಯ್ತಾ? ಒಂದೇ ಕಡೆ ಮಾಡಲ್ಲ. ಬೆಂಗಳೂರಿನ 4-5 ಮೂಲೆಗಳಲ್ಲಿ ಮಾಡ್ಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೀವಿ. ಇದನ್ನ ನಾವು ಹೊಸ ಟೆಕ್ನಾಲಜಿ ಮಾಡ್ತಾ ಇದೀವಿ. ನಿಮ್ಗೆ ಯಾರಿಗೂ ಏನು ತೊಂದರೆ ಆಗಲ್ಲ. ನೀವು ರೈತರಿಗೆ ಕನ್ವಿನ್ಸ್ ಮಾಡಿ, ನಾನು ಬರ್ತೀನಿ ಸರ್. ಸೋಷಿಯಲ್ ಇಂಪ್ಯಾಕ್ಟ್, ಎನ್ವೈರನ್ಮೆಂಟ್ ಇಂಪ್ಯಾಕ್ಟ್ ನೀವು ಮಾಡಿಲ್ಲ ಸರ್. ಇದರಲ್ಲಿ ಅಟ್ಲೀಸ್ಟ್ ಇರುವಂತ ಕಸ ಎಷ್ಟಿದೆ ಅನ್ನುವಂಥದ್ದು ನೀವು ಸರ್ಕಾರ ಮತ್ತು GBA ಇದನ್ನ ಗಮನ ತಗೊಂತಾ ಇಲ್ಲ. ದಯವಿಟ್ಟು ನಾನು ಕೇಳ್ತಾರಂತ ನೀವು ಹೊಸ ಪ್ಲಾಂಟ್ ಮಾಡಿ, ಮುಚ್ಚಿರುವಂತ ಪ್ಲಾಂಟ್ ಓಪನ್ ಮಾಡೋದು ಬೇಡ ಸರ್. ದಯವಿಟ್ಟು ಹೆಚ್ಚಿನ ಮನವಿ ಮಾಡ್ತೀನಿ. ಈಗ ಲಿಖಿತ